ಅಣ್ಣನ ಬಗ್ಗೆ ತಮ್ಮ ದಿನಕರ್ ತೂಗುದೀಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ ಬಗ್ಗೆ ಮಾತನಾಡಲು ಭಯ ಆಗ್ತಿದೆ. ದರ್ಶನ್ ವಿಚಾರವನ್ನ ನನ್ನ ಬಳಿ ಕೇಳಲೇಬೇಡಿ. ಅಲ್ಲದೆ ನನಗೇನೂ ಗೊತ್ತಿಲ್ಲ, ಅದರ ಬಗ್ಗೆ ನಾನೇನು ಮಾತನಾಡೋದೇ ಇಲ್ಲ. ದರ್ಶನ್ ಬಗ್ಗೆ ಮಾತನಾಡಲು ದಿನಕರ್ ಹಿಂದೇಟು ಹಾಕಿದ್ದಾರೆ. ದರ್ಶನ್ ನಿರಂತರ ವಿವಾದಗಳಿಂದ ಕುಟುಂಬವೇ ನೊಂದು ಹೋಗಿಬಿಟ್ಟಿದೆ. ಕುಟುಂಬದ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗಿ ಹೋಗ್ತಾ ಇದೆ. ಅಣ್ಣನ ಬಗ್ಗೆ ದಿನಕರ್ ತೂಗುದೀಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಬಹಳ ನೋವಿನಲ್ಲಿದ್ದಾರೆ ಅಂತಾನೆ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ದರ್ಶನ್ ಅವರ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನ ಹೊಂದಿದ್ದಾರೆ ಕುಟುಂಬಸ್ಥರು. ದರ್ಶನ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಭಯ ಆಗ್ತಾ ಇದೆ ಅಂತಿದ್ದಾರೆ ದಿನಕರ್ ತೂಗುದೀಪ್. ಅಂದ್ರೆ ದರ್ಶನ್ ಎಷ್ಟು ಭಯಂಕರವಾದಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಮ್ಮ ಸ್ವಂತ ಸಹೋದರನೇ ದರ್ಶನ್ ಬಗ್ಗೆ ಅಂದ್ರೆ ಅಣ್ಣನ ಬಗ್ಗೆ ಮಾತನಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಲ್ದೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ವಿಚಾರವನ್ನ ನನ್ನ ಬಳಿ ಕೇಳೋಕ್ ಹೋಗ್ಬೇಡಿ, ಜೊತೆಗೆ ನನಗೇನೋ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮಾತನಾಡೋದೇ ಇಲ್ಲ, ನನಗೆ ಮಾತಾಡೋಕ್ ಇಷ್ಟನೇ ಇಲ್ಲ ಅಂತ ಹೇಳಿ ದಿನಕರ್ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಹಿಂದೇಟನ್ನ ಹಾಕಿರೋದು. ದರ್ಶನ್ ನಿರಂತರ ವಿವಾದಗಳಿಂದ ಇನ್ನೇನಾಗುತ್ತೆ ಪಾಪ, ಬಹಳ ನೊಂದು ಬಿಟ್ಟಿದ್ದಾರೆ. ಅದೇ ರಾಗ ಅದೇ ಹಾಡು, ಪ್ರತಿ ವರ್ಷವೂ ಕೂಡ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಗಲಾಟೆ ಮಾಡ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಸರ್ವರ್ಗೆ ಹೊಡಿತಾರೆ, ಹೆಂಡತಿಗೆ ಹೊಡಿತಾರೆ ಅನ್ನೋದು ಬಹಳಷ್ಟು ನೋವಿದೆ ಅವರ ಕುಟುಂಬಸ್ಥರಿಗೂ ಕೂಡ. ಹಾಗಾಗಿ ಮಾತನಾಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು.